ದೇ ಕಾಲ್ ಹಿಮ್ ಓಜಿ ಸ್ಟಾರಿಂಗ್ ಬೈ ಪವನ್ ಕಲ್ಯಾಣ್, ಪ್ರಿಯಾಂಕಾ ಮೋಹನ್ ಆ್ಯಂಡ್ ಇಮ್ರಾನ್ ಹಷ್ಮಿ ಅವರು. ಇದನ್ನು ಡೈರೆಕ್ಟ್ ಮಾಡಿರೋದು ಬಂದ್ಬಿಟ್ಟು ಸುಜೀತ್ ಅವರು. ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದು ಸಹ ಇವ್ರನ್ನ ನೋಡ್ಕೊಂಡೇ, ಸುಜೀತ್ ಅವ್ರನ್ನ ನೋಡ್ಕೊಂಡೇ ನಾನು ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಹೋಗಿದ್ದು. ಯಾಕೆಂದರೆ ಇವರು ಮುಂಚೆ ತೆಗೆದಂಥ ಸಾವು ಮೂವಿ ತುಂಬಾ ಪರ್ಸ್ನಲಿ ತುಂಬಾ ಚೆನ್ನಾಗಿ ಇತ್ತು, ಇಷ್ಟ ಆಗಿತ್ತು ಕೂಡ ನನಗೆ. ಅದೇ ಟೈಪ್ ಇರಬಹುದು ಅಂದರೆ ಏನೋ ಬೇರೆದಾಗಿ ಹೊಸ್ದಾಗಿ ಏನೋ ಮಾಡಿರಬಹುದು ಅಂತ ಈ ಮೂವಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವೇನಾದರೂ ಹೋದರೆ ಈಸ್ ದ ಡಿಸಪಾಯಿಂಟ್ಮೆಂಟ್, ಪೂರ್ತಿಯಾಗಿ ಡಿಸಪಾಯಿಂಟ್ಮೆಂಟನ್ನು ಕೊಟ್ಬಿಡುತ್ತೆ. ಯಾಕೆ ಅಂದರೆ ಮುಂದೆ ನಾನು ಹೇಳ್ತೀನಿ ಯಾಕೆ ಅಂತ. ಮೊದಲಿಗೆ ನಾವು ಈ ರಿವ್ಯೂ ಕಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ. ಇನ್ಯಾಕ್ತರ ರಿವ್ಯೂ ಕಡೆಗೆ ಹೋಗ್ಬಿಡೋಣ ಬನ್ನಿ. ಮೊದಲಿಗೆ ಒಂದು ಪಾಸಿಟಿವ್ ಅಂತ ಬಂದರೆ ನನಗೆ ತುಂಬಾ ಇಷ್ಟ ಆಗಿದ್ದು BGM ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟ ಆಯಿತು ಈ ಮೂವಿಲಿ ಅಂತ ಹೇಳ್ತೀನಿ. ಎಸ್ ತಮನ್ ಅವರು ಮೊದಲಿನಿಂದ ಅಂದರೆ ಮೂವಿ ಸ್ಟಾರ್ಟಿಂಗಿಂದ ಬಂದ್ಬಿಟ್ಟು ಎಂಡ್ವರೆಗೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ರೈಟಿಂಗಲ್ಲಿ ಒಂದು ಏನು ಈ ಪೇಪರ್ ಮೇಲೆ ಏನೂ ಇಲ್ಲ ಅಂದ್ರೂ ಇವರ BGM ತುಂಬಾ ಪುಷನ್ನು ಕೊಡುತ್ತೆ. ಆ ಥರ BGMನ್ನು ಕೊಟ್ಟಿದ್ದಾರೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಕೂಡ. ಇನ್ನು ನೆಕ್ಸ್ಟ್ ಬರೋದಾದರೆ ಸಿನಿಮಾಟೋಗ್ರಫಿ ಮತ್ತು ಕೊರಿಯೋಗ್ರಫಿ ಅಂತ ಹೇಳ್ತೀನಿ. ಇವೆರಡು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ತುಂಬಾ ಎಸ್ಟಾಬ್ಲಿಷನ್ನು ಎಲಿಮೆಂಟ್ಸನ್ನು ಸಹ ಮಾಡಿದ್ದಾರೆ ಕೂಡ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಕೂಡ. ಇನ್ನು ನೆಕ್ಸ್ಟ್ ಬರೋದಾದರೆ ಪವನ್ ಕಲ್ಯಾಣ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳ್ತೀನಿ. ಇವರ ಅಂದರೆ ಪರ್ಸ್ನಲಿ ಫ್ಯಾನ್ಸ್ಗೆ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಆ ಸ್ಲೋ ಮೋಷನ್ ಆಗಿರ್ಬೋದು ಅವೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸುಜಿತ್ ಅವರು ಅಂತ ಹೇಳ್ತೀನಿ. ಅಂದರೆ ಫ್ಯಾನ್ಸು ತುಂಬಾ ಎಂಜಾಯನ್ನು ಮಾಡ್ತಾರೆ ಅವರ ಸ್ಕ್ರೀನ್ ಪ್ರೆಸೆನ್ಸನ್ನು. ಇನ್ನು ಪ್ರಿಯಾಂಕಾ ಅವರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸಿನಿಮಾಗೆ ಪುಷ್ ಆಗಿಲ್ಲ ಆದರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಇಮ್ರಾನ್ ಹಷ್ಮಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಯಾವುದೇ ಥರ ಓಪ್ಲೆಸ್ ಅಂತೂ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಬರೋದಾದರೆ ಇಲ್ಲಿರುವಂತಹ ನೆಗೆಟಿವ್ಸ್ ಅಂತ ಹೇಳ್ತೀನಿ. ಅದೇನು ಗುರು, ಅದು ರೈಟಿಂಗು, ಸ್ಟೋರಿನೇ ಇಲ್ಲ ಗುರು. ಒಂದು ಕಾಲದಲ್ಲಿ ಇರ್ತಾನಂತೆ, ಅವನು ಇವಾಗ ಬಂದಿದ್ದಾನಂತೆ, ರಿವೆಂಜ್ ಅಂತಾನಂತೆ, ಅಂತಾನಂತೆ, ಇದು ಗೊತ್ತಾ ನಿಮಗೆ, ಅದು ಗೊತ್ತಾ, ಬರೀ ಬಿಲ್ಡಪ್ಪಲ್ಲೇ ಮುಗಿಸ್ಬಿಟ್ಟಿದ್ದಾರೆ ಕತೆ ಪೂರ್ತಿ ಕೂಡ. ಯಾವುದೇ ಥರದ ಎಲಿವೇಶನ್ ಆಗಲಿ ಇಲ್ಲ ಎಲಿಮೆಂಟ್ಸ್ ಆಗಲಿ ಇಲ್ಲ ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಚೆನ್ನಾಗಿ ಕೊಟ್ಟಿಲ್ಲ ಇಲ್ಲಿ. ಏಕೆಂದರೆ ಸ್ಟೋರಿ ಏನು ಇಲ್ಲ ಗುರು. ಈ ಸ್ಟೋರಿನ ತುಂಬ ಹಿಂದೆನೇ ನಾವೆಲ್ಲ ಕೇಳಿ ನೋಡಿ ಬಿಟ್ಟಿರುವಂಥ ಸ್ಟೋರಿನ ಇವರು ಎತ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತೀನಿ. ಯಾಕೆಂದರೆ ಇವನು ಆವಾಗ ಬಂದಿದ್ದಂತೆ, ಇವಾಗ ಹೋಗ್ತಾನಂತೆ, ಬರೀ ಇದೇ ಥರ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಕಥೆನ. ಸುಜಿತ್ ಅವರು ರೈಟಿಂಗ್ನ ಕರೆಕ್ಟಾಗಿ ಮಾಡಿಲ್ಲ, ಅದೇನು ಅಂತ ಗೊತ್ತಿಲ್ಲ, ಒಟ್ಟಿಗೆ ಕರೆಕ್ಟಾಗಿ ಬಂದಿಲ್ಲ. ಇನ್ನು ಸ್ಕ್ರೀನ್ ಪ್ಲೇ ಕೂಡ ತುಂಬಾ ವರ್ಸ್ಟ್ ಆಗಿದೆ, ಡಮಾರ್ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಪ್ಲೇ ಸಹ ಚೆನ್ನಾಗಿಲ್ಲ. ಇನ್ನು ನೆಕ್ಸ್ಟ್ ಬರೋದಾದರೆ ಇಲ್ಲಿರುವಂಥ ವರ್ಕ್ ಅಂತ ಹೇಳ್ತೀನಿ. ವರ್ಕ್ ಸಹ ಅಷ್ಟೊಂದು ಮಾಡಿಲ್ಲ. ಮೋಸ್ಟ್ಲಿ ಪವನ್ ಕಲ್ಯಾಣ್ ಅವರ ರಾಜಕೀಯದ ಎಫೆಕ್ಟ್ ಅಂತ ಹೇಳ್ಬೋದು ಇವರಿಗೆ. ಮತ್ತು ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು, ಆದರೆ ಮಾಡಿಲ್ಲ ಇಲ್ಲಿರುವಂಥ ಡೈರೆಕ್ಟರ್ ಅಂತ ಹೇಳ್ತೀನಿ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ಥೋ ಅದೇನು ಕರ್ಮ ಗುರು. ಯೂನಿವರ್ಸಿಟಿ ಮಾಡಿ ಹಾಕ್ಬಿಟ್ಟವ್ರೆ. ಅದೇನು ಬರ್ತಾ ಏನು ಎಲ್ಲ ಒಂದು ಪಿಕ್ಚರ್ ತೆಗಿದಂಗೆ ಯೂನಿವರ್ಸಿಟಿ, ಅದರಲ್ಲಿ ಕಥೆನೇ ಏನೂ ಇರೋದಿಲ್ಲ. ಪಾರ್ಟ್ 2 ಬೇರೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಬರೋದಿಲ್ಲ. ಏನಕ್ಕೆ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡನ್ನು ಇಟ್ಬಿಟ್ಟು ಸುಮ್ಮನೆ ಎಕ್ಸ್ಪೆಕ್ಟೇಷನನ್ನು ಹುಟ್ಟಾಕ್ತಾರೆ. ಅವು ಬರೋದೇ ಇಲ್ಲ. ಸುಮ್ಮನೆ ಇಲ್ಲೇ ಏನು ಹೇಳೋದಕ್ಕಿಲ್ಲ, ಸುಮ್ಮನೆ ಪಾರ್ಟ್ 2 ಬೇರೆ ಹೇಳ್ತೀವಿ ಅಂತಾರೆ. ಅಲ್ಲಿ ಏನಿರುತ್ತೆ ಗುರು, ಈಗಲೇ ಏನು ಹೇಳಿಲ್ಲ, ಇನ್ನು ಅಲ್ಲಿ ಏನು ಹೇಳಬಹುದು ಅಂತ ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು, ನೀವೇ ಹೇಳಿ. ಇಷ್ಟೇ ನನಗೆ ಈ ಮೂವಿನ ನೋಡಿ ಅನಿಸಿದಂಥ ವಿಚಾರ. ಇನ್ನೂ ಈ ಮೂವಿ ನೀವು ಮುಂಚೆ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಿವೆ ಇದೊಂದು ಡೀಸೆಂಟ್ ವಾಚ್, ಅಂದರೆ ಒನ್ ಟೈಮ್ ವಾಚಬಲ್ ಮೂವಿ ಅಂತ ಹೇಳ್ತೀನಿ. ಪವನ್ ಕಲ್ಯಾಣ್ ಸರ್ ಅವರ ಫ್ಯಾನ್ಸ್ ಆಗಿದ್ದರೆ ನೋಡ್ಬೋದು, ನೋ ಪ್ರಾಬ್ಲಮ್. ಇಷ್ಟೇ ನಾನು ಈ ರಿವ್ಯೂವನ್ನು ಮಾಡಿದ್ದು. ಇನ್ನು ಏನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.